1989ರಲ್ಲಿ ತಾವು ಎದುರಿಸಿದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ಕೇವಲ 27ನೇ ವಯಸ್ಸಿನಲ್ಲಿ ಯುವ ಶಾಸಕನಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ರು. ಸುದೀರ್ಘ 37 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿರುವ ಇವರು ಆಧುನಿಕ ಮುಧೋಳ ರೂವಾರಿ ಎನಿಸಿಕೊಂಡಿದ್ದಾರೆ. ಸೋಲು ಗೆಲುವು ಲೆಕ್ಕ ಹಾಕುತ್ತಾ ಎಂದೂ ಕುಳಿತವರಲ್ಲ. ಸದಾ ಜನಸೇವೆಯೇ ಇವರ ಕಾಯಕ. ಮುಧೋಳ ವಿಧಾನಸಭಾ ಕ್ಷೇತ್ರವು ಇಂದು ಅಭಿವೃದ್ಧಿ ಕಂಡಿದೆ ಅಂದ್ರೆ ಅದರಲ್ಲಿ ತಿಮ್ಮಾಪುರ್ ಪಾತ್ರ ಅಮೋಘ. ಈ ನೆಲದ ಪರಂಪರೆ, ಸಂಸ್ಕೃತಿ, ಸಾಹಿತ್ಯ ಉಳಿಸುವ ನಿಟ್ಟಿನಲ್ಲಿ ರನ್ನ ಕ್ರೀಡಾಂಗಣ, ರನ್ನ ಸಾಂಸ್ಕೃತಿಕ ಭವನ, ಕೆಎಸ್ಆರ್ಟಿಸಿ ಡಿಪೋ, ಸುಸಜ್ಜಿತ ಬಸ್ ನಿಲ್ದಾಣ, ವಿದ್ಯುತ್ ಉಪಕೇಂದ್ರಗಳನ್ನ ನಿರ್ಮಿಸಿದ ಹೆಗ್ಗಳಿಕೆ ಇವರದ್ದು. ಮುಧೋಳದಲ್ಲಿ ನಿರ್ಮಿಸುತ್ತಿರುವ ನೂತನ ಬೈಪಾಸ್ ಕೂಡ ಇವರ ಸಾಧನೆಯಾಗಿದೆ. ಮುಧೋಳ ತಾಲೂಕಿನಲ್ಲಿ 8ಕ್ಕೂ ಅಧಿಕ ಬ್ಯಾರೇಜ್ಗಳನ್ನ ನಿರ್ಮಿಸಿ ಬ್ಯಾರೇಜ್ಗಳ ಸರದಾರ ಎನ್ನೆನಿಸಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ನೆಲದೊಂದಿಗೆ ಬಿದ್ದಿದ್ದ ರೈತರ ಜೀವನಾಡಿ ರನ್ನ ಫ್ಯಾಕ್ಟರಿಗೆ ಮರುಜೀವ ತುಂಬಿದವರು ತಿಮ್ಮಾಪುರ್. ಜವಳಿ ಉದ್ಯಮದ ಅಧ್ಯಕ್ಷ, ಎಪಿಎಂಸಿ ಸಚಿವ, ಅಬಕಾರಿ ಸಚಿವರಾಗಿ ಹಲವು ಹುದ್ದೆಗಳನ್ನ ಸಮರ್ಥವಾಗಿ ನಿಭಾಯಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಆದಾಯ ಸೋರಿಕೆ, ನಕಲಿ ಮದ್ಯ ಮಾರಾಟ ತಡೆದು ಕೇವಲ 5 ತಿಂಗಳಲ್ಲಿ ವಾರ್ಷಿಕ ಗುರಿಯಲ್ಲಿ 40% ಆದಾಯ ಬರುವಂತೆ ಮಾಡಿದವರು ನಮ್ಮ ನಾಯಕ ತಿಮ್ಮಾಪುರ್. ರಾಜ್ಯ, ರಾಷ್ಟ್ರ ಮಟ್ಟದ ನಾಯಕರ ಜೊತೆಗಿನ ಮುಧೋಳಕ್ಕೆ 10 ಹಲವಾರು ಯೋಜನೆಗಳನ್ನ ಜಾರಿಗೊಳಿಸುವಲ್ಲಿ ಇವರ ಶ್ರಮ ಅಪಾರ. ಪ್ರಸ್ತುತ ತಾಯಿ ಮಕ್ಕಳ ಆಸ್ಪತ್ರೆ ಆರಂಭಿಸುವಲ್ಲಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಸ್ತರಣೆಯಲ್ಲಿ 199 ಕೋಟಿ ರೂಪಾಯಿ ವೆಚ್ಚದ ಕುಡಿಯುವ ನೀರಿನ ಯೋಜನೆ, ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ ಇವರ ಸಾಧನೆಗೆ ಹಿಡಿದ ಕೈಗನ್ನಡಿ. ಸುದೀರ್ಘ 37 ವರ್ಷದ ರಾಜಕೀಯದಲ್ಲಿ ಎಲ್ಲರ ವಿಶ್ವಾಸ ಗಳಿಸಿ ಜನರ ನಡುವೆಯೇ ಬೆರೆತು ಬಾಳಿದ ಜೀವ ಇವರು. ರೈತರು, ಕಾರ್ಮಿಕರು ಸಮಸ್ಯೆಗಳ ಪರಿಹಾರಕ್ಕೆ ಧ್ವನಿ ಎತ್ತುವ ಧೀಮಂತ ನಾಯಕ ನಮ್ಮ ಆರ್ಬಿಟಿ. ಇಂತಹ ಜನನಾಯಕ ಇಂದು 64ರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರ ಸೇವೆ ಇನ್ನಷ್ಟು ಕಾಲ ನಮಗೆ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಧನ್ಯವಾದಗಳು. ಸಾಹೇಬ್ರ ಒಂದು ಜೀವನ ಚರಿತ್ರೆಯನ್ನ